ಅಲ್ಲ ಈ ಬಯೋಮೆಡಿಕಲ್ ಹೆಚ್ಚಿಸಿದ್ದು ನೆನ್ನೆ ಯಾಕೆ ಡಿಸ್ಪೋಸ್ ಆಗಿಲ್ಲ? ಕವರ್ ಶಾರ್ಟೇಜ್ ಇದೆ. ಡಾಕ್ಟ್ರಿಗೆ ಬಯೋಮೆಡಿಕಲ್ ವೇಸ್ಟ್ ಹೆಂಗಪ್ಪ ಡಿಸ್ಪೋಸ್ ಆಗುತ್ತೆ ನಿಂದು? ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸ್ ಹೆಂಗಾಗುತ್ತೆ ಅಂದ್ರೆ ಯಾವಾಗ ಬರ್ತದೆ? ಮಂತ್ಲಿ ಒನ್ಸ್ ತನಕ ಎಲ್ಲಿ ಇರ್ತದೆ ಬಯೋಮೆಡಿಕಲ್ ವೇಸ್ಟ್? ಮತ್ತೆ ಇದಾಗಿ ನಿನ್ನೆ ಜಾಗ ತೆಗ್ದಿಲ್ಲ ಮತ್ತೆ ಮತ್ತೆ ಹೋಗ್ಬಿಡಿ ಮನೆಗೆ. ಅಲ್ಲಪ್ಪ ಡ್ರಾಯಿಂಗ್ ಆಫೀಸರ್ ಬೇರೆ ನೀವು ಪ್ರೆಸೆಂಟ್ ಇದ್ದೀರಾ, ನೀವು ನೋಡ್ಕೋಬೇಕು ತಾನೆ. ಈ ತರ ಇದೆಯಪ್ಪ ಅದನ್ನ ಮಾಡ್ಕೊಳ್ಳಿ ಅಂತೇಳಿ ಒಂದು ವ್ಯವಸ್ಥೆ ಮಾಡ್ಬೇಕು ತಾನೆ. ಈಗ ಇದು ಯಾವ್ದಾದ್ರು ಇನ್ಫೆಕ್ಷನ್ ಇದೆ ಮತ್ತೆ ಯಾವಾಗ ಬಂದ ಗಾಯ ಇದೆ ಅಂದ್ರೆ ಅದು ಆ ಇನ್ಫೆಕ್ಷನ್ ಆಗುತ್ತೆ ಟಚ್ ಆಗುತ್ತೆ. ಮತ್ತೆ ನಾವೆಲ್ಲ ಅಷ್ಟೆಲ್ಲ ನೀವೆಲ್ಲ ಅಷ್ಟು ಕಷ್ಟಪಟ್ಟು ಇನ್ನೆಲ್ಲ ಅಷ್ಟು ಕಷ್ಟಪಟ್ಟು ಏನು ಬಂತು? ಏನಂತ ನಿಮ್ಮ ಕಾಲೇಜಿಗೆ B.Com ಆದ್ರೂ ನೀವು ಡ್ರೆಸ್ಸಿಂಗ್ ಮಾಡ್ತೀಯಾ? ಗ್ರೂಪ್ ಡಿ ಡ್ರೆಸ್ಸಿಂಗ್ ಮಾಡ್ತಾರ? ಅಲ್ಲ ಗ್ರೂಪ್ ಡಿ ಡ್ರೆಸ್ಸಿಂಗ್ ಮಾಡ್ಬೋದಾ ಸುಮ್ಮನೆ? ನನಗೆ ಗೊತ್ತಿಲ್ಲ, ಹೇಳಿ. ನನ್ನ ಮೆಡಿಕಲ್ ಫೀಲ್ಡ್ ಅಲ್ಲ. ಮಾಡ್ಬೋದಾ ಅಂತ ಕೇಳ್ತೀರಿ ನಾನು. ಯಾರು ಮಾಡಬೇಕು? ಯಾರು ಹಾಕಿದ್ದೀರಾ ನೀವು? ಸಿಸ್ಟರ್ ಯಾರಿದ್ದಾರೆ? ಯಾರು? ಎಲ್ಲಿದ್ದಾರೆ? ಮಾಡ್ಬೋದಾ ನಾನು? ನೀನ್ ಮಾಡ್ಬೋದಾ? ನೀನೇನ್ ಮಾಡ್ಬೇಕು? ನಿಮ್ ಗ್ರೂಪ್ ಬಿ ಏನ್ ಮಾಡ್ಬೇಕು? ಆಯ್ತು, ಈ ರೂಮ್ ಹಾಕಿದ್ರು ನಿಮ್ ಸಿಸ್ಟರ್ಗೆ ಹೆಲ್ಪ್ ಮಾಡ್ಬೇಕು. ಯಾರು ಇವತ್ತು ಡ್ಯೂಟಿ? ಎಲ್ಲಿದ್ದಾರೆ? ಮಾರ್ನಿಂಗ್ ಶಿಫ್ಟ್ ಎಷ್ಟರಿಂದ ಎಷ್ಟು? ಏನ್ ಡ್ಯೂಟಿ ಏನು ಇವತ್ತೇನು? ಡ್ಯೂಟಿ ಎಲ್ಲಾಗಿದ್ದಾರೆ ಇವತ್ತು ನಿಮ್ಗೆ ಅಂದೆ ನಾನು. ಏನು? ನಿಮ್ಮ ID ಕಾರ್ಡ್ ಇಲ್ಲಿ ಇನ್ನು ಒಳಗಡೆ ಇಟ್ಕೊಬಿಡು, ಮನೇಲಿ ಬಂದ್ಬಿಡ್ಬೇಕು. ಯಾರು ನೋಡಬಾರ್ದು, ಜನರಿಗೆ ಯಾರು ನಿಮ್ಮ ಹೆಸರು ಗೊತ್ತಾಗಬಾರ್ದು ಅಲ್ವಾ? ಗೊತ್ತಾ? ಕಂಪ್ಲೇಂಟ್ ಹೋಗ್ಬಿಟ್ರೆ ಕಷ್ಟ ಅಲ್ವಾ? ನಾನು ಯಾರಂತಾನೆ ಗೊತ್ತಾಗಬಾರ್ದು. ಇಲ್ಲಿಗೆ ಯಾರು ನೇಮಕ ಮಾಡೋದು? ನೀವು ಡ್ರೆಸ್ಸಿಂಗ್ ಗ್ರೂಪ್ ಬಿ ಗ್ರೂಪ್ ಕೊಡ್ತೀರಾ? ಎಲ್ಲಿ ನಮ್ಮ ಜೊತೆ ನಿಮ್ಮ ಮೇಕಪ್ ಯಾರು ಇದ್ರೆ ಕಳಿಸಿ. ಇದೇ ರೂಮಪ್ಪ? ಯಾರು ಬರಲ್ಲ? ಈಗ ಓಪನ್ ಇಲ್ಲ, ಈಗೇನು ಮೀಟಿಂಗ್ ಅಂತ ಬಂದಿದೆ. ಹೌದಾ? ಈಗ ಅವ್ರು ಹಾಕೊಂಡು ಹೋಗ್ತಾರಾ? ಅವ್ರ ಹತ್ರನೇ ಅವ್ರಿಗೇನು ಇಟ್ಟಿಲ್ಲ ಅಂದರೆ ಯಾಕೆ ಮಾಡ್ತಾರಾ? ಇನ್ನೇನು ಹಾಕಿಲ್ಲ? ಆಗ್ತಿದೆ ವ್ಯಾಕ್ಸಿನ್. ಒಳಗಡೆ ಇದೆ. ಇದೆ ಸರ್, ರಿಪೇರಿ ಇದೆ. ನಮ್ಮದೊಂದು ಅವೈಲೇಬಲ್ ಇದೆ. ಅವೈಲೇಬಲ್ ಇದೆಯಾ? ಸರ್ ಇದೆ. ಮೆಡಿಕಲ್ ಆಫೀಸರ್ ಏನಾಗಿದ್ದಾರಪ್ಪ ಅವರು? SDA. ಯಾವೇನಪ್ಪ? ಈ ಕಡೆ ಬನ್ನಿ, ಹೊರಗಡೆ. ನಾವು ಒಳಗೆ ಬರೋಂಗಿಲ್ಲ. ಏನು ಹೆಸರು? ನಾಗೇಂದ್ರ. ಎಷ್ಟು ವರ್ಷದಿಂದ ಇದ್ದೀರಪ್ಪ? ನಾವು ಬಂದ್ಮೇಲೆ ಬಂದಿದ್ದು ಪೇಪರ್ನು ID ಕಾರ್ಡ್ ಎಲ್ಲ ನಿಜ ಹ್ಞೂ ಅನ್ಬೇಕು. ನಿಜ ಹೇಳಕ್ಕೆ ನಂದು ಇದೇನು ಫಸ್ಟ್ ವಿಸಿಟ್ ಹಾಸ್ಪಿಟಲ್. ಏನೇನು ಟೆಸ್ಟ್ ಮಾಡ್ತೀರಾ ನೀವು? ಹಾಂ 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 ಮಾಡ್ತೀರಾ? ನೀವು ಬೆಳಿಗ್ಗೆ ಎಷ್ಟು 5 6 ಆಗಿದೆಯಾ? ಸರ್ವಿಸ್ ಕೊಡ್ತಿದ್ದೀರಾ? ಹೌದಾ? ಅವರು ನಮ್ಗೆ ಸಂಬಂಧ ಇಲ್ಲ. ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ. ನಮ್ಗೆ ಸಂಬಂಧ. ಅಟೆಂಡೆನ್ಸ್ಗೆ ಸಿಗ್ನೇಚರ್ ಮಾಡಿಲ್ಲ. ಇಲ್ಲಿ ಮಾಡಿದ್ದೀವಿ.
ಇದು ಡೇಟ್ ಎಷ್ಟು? 21 ಸರ್. ನೀ ಎಲ್ಲಿ ಸೇನ್ ಹಾಕಿ ಆಯ್ತು. ಸಿಗ್ನೇಚರ್ ಮಾಡಿ. ಇದೇನು ಮಬ್ಬ? ಸರಿಯಪ್ಪ ಸೀನಿಯರ್ ಹೆಲ್ತ್ ಹಾ? ಇನ್ಸ್ಪೆಕ್ಟರ್ ರೆಗ್ಯುಲರ್ ಇಲ್ಲ. ಏನ? ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹಾಂ ಬಯೋಮೆಟ್ರಿಕ್ ಗೊತ್ತಿಲ್ವಾ? ಇಲ್ಲ ಸರ್ ಇದು ಹಳೇದು ಸರ್ ತುಂಬ ಈಗ ಅದೇ ತೆಗ್ದಿಟ್ಟು ಬಿಡ್ರಿ ಬೇಡ ತಗೊಂಡು. ಇಲ್ಲ ಹೊಸದಿದೆ ಸರ್ ಒಳಗಡೆ. ಇದೆಯಾ? ಹಾಂ ಸರ್ ಇದೆ. ಆ ಕಡೆ ಇದೆ ಸರ್ ಲೇಬರ್ ಡಾಕ್ಟರ್ ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬಿಡ್ತಾರೆ? ಸರ್ ನೈಟ್ 4:30. ಆಮೇಲೆ ಆಮೇಲೆ ಆಮ್ಕಾಲಲ್ಲಿ ಒಬ್ಬರು ಡಾಕ್ಟರ್ ಆನ್ ಕಾಲಲ್ಲಿ ಎಲ್ಲಿದ್ದಾರೆ ಸಾಹೇಬರು? ಕ್ವಾರ್ಟರ್ಸ್ ಎಲ್ಲಿ? ಪಕ್ಕದಲ್ಲಿ ಪಕ್ಕದಲ್ಲಿ. ಇದೇನು ಯೂಸ್ ಇಲ್ಲ ಓಟಿ ಸುಮ್ಮನೆ ಸಿಸ್ಟಮ್ ಒಂದು ಇಟ್ಟಿರಿ ಸರ್ ಬಯೋಮೆಟ್ರಿಕ್. ಬಯೋಮೆಟ್ರಿಕ್ ಎಲ್ಲಿ? ಸಿಸ್ಟಮಲ್ಲಿ ಇದೆ ಸಿಸ್ಟಮ್ ಆಫ್ ಬಯೋಮೆಟ್ರಿಕ್ ಏನಿದೆ? ಅದನ್ನೇ ಸರ್ ಅದಕ್ಕೆ ಇಲ್ಲ ಅಂತಿದ್ದೀರಾ? ಇದು ಲೇಬರ್ ಲೇಬರ್ ಎಷ್ಟು ಪೇಷಂಟ್ ಇದ್ದಾರೆ? ಸರ್ ಇದು ರಾತ್ರಿ ಒಂದು ಆಗಿದೆ ಹ್ಞೂ 3 ಆಗ್ತದೆ ಸರ್ 3-4 ಸಿಸ್ಟರಲ್ಲಿ ಇರ್ತಾರೆ. ಓಟಿ ಡೆಲಿವರಿ ಬಂದರೆ ಎಲ್ಲಿರ್ತಾರೆ ಸರ್ ಇಲ್ಲ ಅಂತಂದ್ರೆ ಓ ಪಿ ಡಿ ಈ ಪೇಷಂಟ್ ಎಷ್ಟಿದ್ದಾರೆ? ಇಲ್ಲಿಲ್ಲ ಸರ್ ಪೇಷಂಟ್ ಡೆಲಿವರಿ ಮಾಡೋಕ್ಕೆ ಅಂತ ಹೌದಾ? ಇಲ್ಲಿ ಯಾರಿಲ್ಲ ಅಂತಾರೆ. ಇಲ್ಲ ಸರ್ ಗಾಡಿ ಯಾವ್ದು? ಸರ್ ಸರ್ ಇಲ್ಲಿವರೆಗೂ ಗೊತ್ತಾ? ಸರ್ ಫೋಟೋ ತಗೊಂಡು ಯಾವ ಡಾಕ್ಟರ್ದು? ಇದ್ದಾರೆ ಇವ್ರಾ? ಹೌದೇನು? ಅವ್ರು ಇರ್ತಾರಲ್ಲ ಹೋಗ್ಬಿಡಿ ಅಲ್ಲೇ ಇಟ್ಕೋಬೇಕು ಅನ್ಬೋದು. ಅದ್ರ ಮೇಲೆ ಕೂತ್ಕೊಂಡು ಟ್ರೀಟ್ಮೆಂಟ್ ಮಾಡೋದು. ಜನರಲ್ ವಾರ್ಡ್ ಜನರಲ್ ವಾರ್ಡ್ ಯಾರಿಲ್ಲ? ಇದು ಯು ಪಿ ಎಸ್ ಹಾಂ ಸರ್ ಸುಮ್ಮನೆ ಇಟ್ಟಿದ್ದೀನಿ ಗೊತ್ತಾಗಲ್ಲ. ಬಾತ್ರೂಮು ಅಲ್ಲೇ ಇದೆ ಸರ್ ಇದೇನು? ಇದು ಹಳೆ ಕಂಡಮ್ ರೂಮ್ ಹಾಂ ಕಂಡಮ್ ರೂಮ್ ಪೇಷಂಟ್ ಯಾರು ಇರಲ್ಲ? ಇಲ್ಲ ಸರ್ ಹೋಗ್ಬೇಡಿ ಯಾರು ಇಟ್ಕೊಳ್ಳೋದೇ ಇರಲ್ಲ ಅಲ್ಲಿ. ಹಾಸ್ಪಿಟಲ್ ಅದೇ ಯಾರು ಇರ್ತಾರೋ ಅಲ್ಲ ಐದು ಅಂತೀರಾ ಅಲ್ಲೊಂದು ಬೆಡ್ಗಳ ಹಾಕಿದ್ದೀರಾ? ಇಲ್ಲ ಸರ್ ರೂಮ್ ಇತ್ತು ಅಷ್ಟೇ ಅವ್ರು ಸರ್ವ್ ಇಲ್ಲ ಹೌದಪ್ಪ ಅವ್ನಿಲ್ಲ ಅಂದ್ರೆ ಬ್ಲಾಕ್ ಮಾಡಿ ಸೇವ್ ಮಾಡೋದು ತಾನೇ ಜನ ನೈಟ್ ಡ್ಯೂಟಿ ಇಲ್ಲ ಮಾಡಿದ್ರೆ ಮಾಡೋದು ನಾವು. ಬಂದ್ಬಿಡ್ರಿ ಈ ಕಡೆ ಇದು ಬಂದ್ಬಿಡಿ ನಿಮ್ಗೇನು ಕೆಲಸ? ಯಾವಾಗ ಬಂದಿದ್ದೀವಿ? ಡಾಕ್ಟ್ರು ಯಾವ ಡಾಕ್ಟ್ರು? ಬಂದಿಲ್ಲ ಅಲ್ಲ ಅವ್ರು ಬಂದಾಗ ನಿಮ್ಮನ್ನ ಮಾಡ್ತಾರೆ ಯೂಸ್ ಮಾಡ್ತೀರಾ? ಇಲ್ಲ ಅಂದ್ರೆ ಇಲ್ಲ ಎಲ್ಲ ಮದುವೆ ಹೋಗ್ಬಿಡ್ತಾರೆ. ಇಲ್ಲ ಸರ್ PNC 3-4 ಆಗ್ತಾರೆ ಅವ್ರಿಗೆ ಅಂತಾನೆ ಸಪ್ರೇಟ್ ಇದೆ ಜನರಲ್ ವಾರ್ಡ್ ಮಳೆ ಬಂದಂಗೆ ಮಾಡಿದ್ರೆ ನೀರೊಂದಿಲ್ಲ ಅನ್ನೋದು ಇದನ್ನ ತೆಗೆದು ಸಾಕು. ಅದನ್ನು ತೆಗೆದ್ರೆ ಪೂರ್ತಿ ನೀರು ಹೋಗುತ್ತೆ, ಬಿಲ್ಡಿಂಗ್ ಉಳಿಯುತ್ತೆ. ಇಲ್ಲ ಅಂದರೆ ಮತ್ತೆ ಬಿಲ್ಡಿಂಗ್ ಸರೋದು. ಫಸ್ಟೇ ಕಳಪೆ ಕಾಮಗಾರಿ, ಆಮೇಲೆ ಮಳೆ ನಿಲ್ಲುತ್ತೆ. ಸ್ವಲ್ಪ ತೆಗಿ ಹಂಗೆ ಹೋಗಿ ದಪ್ಪನೆ ಕಡೆ ಅಷ್ಟೇ. ಹಾಂ ಹೊಡ್ಕೊಂಡ್ರಿ ನೀರು ನಿಂತಿರೋದಿಲ್ಲ ಅಷ್ಟೇ. ಅದು ದೊಡ್ಡ ಕೆಲಸ ಏನಲ್ಲ ಅದು ಏನ. ಈಗ ಡೈರೆಕ್ಟ್ ಕ್ಲೀನ್ ಮಾಡಿಬಿಟ್ರೆ ಅದಿಲ್ಲೇ ಇಲ್ಲ. ಹಂಗೆ ಹೋಗಿ ಅಲ್ಲೋ ಹೋಗಿ ನೋಡೋದು. ಈ ತಿಂಡಿ ಏನಾಗುತ್ತೆ ಹೇಳು? ಬಿಲ್ಡಿಂಗ್ ಕಾಣಾಗಿದೆ ಅವ್ನು ಕಟ್ಟಿರೋ 10 ವರ್ಷಕ್ಕೆ ಕೊಟ್ಟಿರ್ತಾನೆ, ಇವ್ರು 5 ವರ್ಷಕ್ಕೆ ಕಾಲ್ ಮಾಡ್ತಾರೆ. ಇದು ಕವರ್ ಏನಾಯ್ತು?
ಮೆಲ್ಲಿ ಮೆಲ್ಲಿಗೆ ಯಾರನ್ನ ಎಷ್ಟು ದಿವಸ ಆಯ್ತು ತೊಳೆದು ಸೋಲಾರ್ ಇಲ್ಲ ಮತ್ತೆ ಬಿಸಿಲು ಏನಿಲ್ಲ ಗ್ರೂಪ್ ಎಷ್ಟು ಜನ ಇದ್ದೀರಾ ನೀವು ಮತ್ತೆ ಇದು ನಮ್ಮ ಪರಿಚಯ ಇದು ಕೊಡೋ ನಾವು ಇದನ್ನೆಲ್ಲ ಸೇರ್ಕೊಂಡಿದ್ದೀನಿ ನಾವೇ ಕ್ಲೀನ್ ಮಾಡಿ ಹೋಗ್ತೀವಿ ಸರ್ ಕೊಡೋ ನಾವು ಮಾಡೋಗ್ತೀವೋ ಮತ್ತೆ ಯಾಕೆ ಮಾಡಿಲ್ಲ ಅದಕ್ಕೆ ಏನು ಮಾಡ್ಬೇಕು ಅದಕ್ಕೆ ಕೊಡು ನಾವಿದ್ದೀವಿ ಇವರಿದ್ದಾರೆ ಎಲ್ಲಪ್ಪ ಮಾಡ್ತೀವಿ ಸರ್ ಮಾಡೋಣ ಅದರಲ್ಲೇನಂತೆ ಹಾಂ ನಮ್ಮ ಹಾಸ್ಪಿಟ್ಲು ನಾವು ನೋಡ್ಕೋತೀವಿ ನೀವು ಬರೀ ಸಂಬಳ ಎಣಿಸಿ ಯಾರು ನಿಮ್ಮ ಇನ್ಚಾರ್ಜ್ ಯಾರಿಲ್ಲ ಹಾಸ್ಪಿಟ್ಲಿಗೆ ಎಲ್ಲವ್ರೆ ಎಷ್ಟು ದೂರ ಆಗುತ್ತೆ ಅದು ಸರ್ ಆಮೇಲೆ ಅರ್ಜಿ ಸಲ್ಲಿಸಿದ್ರೆ ಫಾರ್ಮ್ ನಂಬರ್ 1 ಬೇಕು ಜಾವಿ ಎಲ್ಲಿಂದ ತರ್ತೀರ ನೀವು ಪಕ್ಕದಲ್ಲಿ ಅವನಿಗೆ ಫೋನ್ ಮಾಡೋದು ಡಾಕ್ಟರ್ ಸಾಹೇಬ್ ಇಲ್ಲಿ ಬರೋಣ ಯಾವಾಗ ಕ್ಲಿನಿಕ್ ಇಲ್ಲಿ ಕೊಡಿಯನಹಳ್ಳಿಯಲ್ಲಿ ನೈಟ್ ಡಾಕ್ಟರ್ ಇದ್ದಾರೆ ಅಂತ ಹೇಳ್ತಾರೆ. ನೈಟ್ ಡಾಕ್ಟರ್ ಮೊನ್ನೆ ರಾತ್ರಿ ನಮ್ಮ ಮಿಸ್ಸಸ್ಗೆ ಹುಷಾರಿರಲಿಲ್ಲ. ಯಾವತ್ತು ಮೊನ್ನೆ 19ಕ್ಕಾ? 19 ಹಾಂ. ಫೋನ್ ಮಾಡಿದ್ರೆ ಅವರು ಇವರಿದ್ರು ಯಾರು ವಾಣಿ ಸಿಸ್ಟರ್ ಇದ್ರು ಇಲ್ಲಿ ತಗೊಳ್ತಾ ಇರ್ಬೇಕು. ಹಾಂ, ವಾಣಿ ಸಿಸ್ಟರ್ ಇದ್ರೆ ಹಾಂ, ಅವ ಎಮ್ಮ ಫೋನ್ ಮಾಡ್ತು, ಬರಪ್ಪ ಇಲ್ಲಿ ಬಾ, ಅಲ್ಲಿ ಪೇಷಂಟ್ ಬಂದಿದೆ, ಪೇಷಂಟ್ ಹುಷಾರಿಲ್ಲ, ಸ್ಟೇಟ್ಮೆಂಟ್ ಏನು ಕೊಡಬೇಕು ಅಂದರೆ BP ಕಡಿಮೆ ಇದೆ, ಈಗ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ಈಗ ಹೋಗಿ ಬೆಳಗ್ಗೆ ಬರೋಕ್ಕೆ ಹೇಳಿ, ಬೆಳಗ್ಗೆ ನೋಡೋಣ ಅಂತ. ಯಾರು ಡಾಕ್ಟರ್ ಮಾತಾಡಿದಂಗೆ? ಮಂಜುನಾಥ್ ಡಾಕ್ಟರ್. ಮಂಜುನಾಥ್ ಡಾಕ್ಟರ್. ಹೌದು, ನಿಮ್ಮ ಫೋನಲ್ಲಿ ಮಾತಾಡೋದು ವಾಣಿ ಡಾಕ್ಟರ್ ಫೋನ್? ವಾಣಿ ಡಾಕ್ಟರ್ ಫೋನಲ್ಲಿ ಮಾತಾಡ್ತೀವಿ. ಈ ಥರ ಒಂದೊಂದು ದಿನ ಒಂದೊಂದು ಹೇಳ್ತಾ ಇದ್ದಾರೆ. ಮೊನ್ನೆ ತಿರ್ಗಾ 15ನೇ ತಾರೀಕು ಒಬ್ಬ ಪೇಷಂಟ್ ಕರ್ಕೊಂಡು ಬಂದಿದ್ದೆ ನಾನು. ಆವತ್ತು ಬಂದು ನೋಡಿದ್ವಿ, ಆವತ್ತು ಮಂಜುನಾಥ್ ಡಾಕ್ಟರ್ ಫೋನ್ ಮಾಡಿದ್ರೆ ಆವತ್ತು ಇದೇ ಹೇಳಿದ್ವಿ. ಈಗ ಇದಾರಲ್ಲ ಅವರ ಮಂಜುನಾಥ್ ಅಲ್ಲ ಸರ್, ಇವ್ರು ರಮೇಶ್ ಆಯಪ್ಪನ್ ಬಂದು ಅಂತಾನೆ ಪಾಪ ಬಿಟ್ಟು ಮಾಡ್ತಾನೆ. ಆಯಪ್ಪನ್ ಬಂದಿಲ್ಲ. ಡ್ರೈವರ್ ಏನಪ್ಪ? ಲಾಕ್ ಬುಕ್ ಕೊಡು. ಆವಾಗ ಅಷ್ಟೊತ್ತಿನಲ್ಲಿ JB ಅಂತಿದ್ದ ಆಂಬುಲೆನ್ಸ್ ಡ್ರೈವರ್, ಅವ್ರನ್ನ ಕರ್ಕೊಂಡು ಹೋಗಿ ಮದ್ದಿಗೆ ಕರ್ಕೊಂಡು ಅಲ್ಲಿಂದ ತುಮಕೂರು ಕರ್ಕೊಂಡು ತುಮಕೂರಿಂದ ಬೇಜಾವ ಕಳಿಸಿ. ಅಂಥ ಟೈಮಲ್ಲಿ ಡಾಕ್ಟ್ರ್ ಇರೋದು ಸರ್ ಇಲ್ಲಿರಲ್ಲ. ಇಲ್ಲ ಸರ್, ಡಾಕ್ಟ್ರೇ ಇಲ್ಲ ಸರ್. PHOಗೆ ಹೇಳಿದ್ವಿ ಮೊನ್ನೆ, ಶ್ರೀನಿವಾಸ್ ಅಂತ ಹೊಸದಾಗಿ ಬಂದಿದ್ದಾರಲ್ಲ, ಅವ್ರಿಗೆ ಹೇಳಿದ್ವಿ ಆಯ್ತು ಆಗ್ತೀವಿ ಅಂತ. ಇನ್ನು 6 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. 19 ಆದ್ಮೇಲೆ ಎಲ್ಲೂ ಹೋಗಿಲ್ಲ? ಎಷ್ಟು ವರ್ಷದಿಂದ ಇದೆ ಸರ್? ಪರ್ಮನೆಂಟ್ ಮಧುಗಿರಿಂದ ಎಷ್ಟು ಕೊಡ್ತಾರೆ ಸಂಬಳ? 12,500. ಹೆಂಗಿದೆ ಆಂಬ್ಯುಲೆನ್ಸ್? ಚೆನ್ನಾಗಿದೆ ಅಂದರೆ ಇಲ್ಲಿಂದ ಬೆಂಗಳೂರಲ್ಲಿ ಹೋಗುತ್ತಾ? ಇಲ್ಲ ಸರ್, ಬೆಂಗಳೂರು ಹೋಗಲ್ಲ ಸರ್, ಮಧುಗಿರಿ, ಇಂದೂಪುರ, ಗೋರಿಗುಂಡ. ಅಲ್ಲ, ಇಲ್ಲಿಂದ ಬೆಂಗಳೂರು ಹೋಗ್ಬೇಕಪ್ಪ, ಎಮರ್ಜೆನ್ಸಿ ಅಂದರೆ ಹೋಗುತ್ತಾ? ಕಂಡೀಷನ್ ಇದೆಯಾ? ನಿಮ್ಮ 20 ಡ್ರೈವರ್ ಇದ್ದಾರೆ. ಇಬ್ಬರು ಇದ್ದಾರಾ? MBBS ಆಗಿರೋ ಡಾಕ್ಟ್ರುಗಳು ಗೌರ್ಮೆಂಟ್ ಇಲ್ವಾ? ನಾವು ವಿಸಿಟ್ ಮಾಡಿದ್ವಿ, ಡಾಕ್ಟ್ರು ವೆಹಿಕಲ್ ತಗೊಂಡೋಗಿ ವಾರ್ಡಿಗೆ ನಿಲ್ಲಿಸಿದ್ದಾರೆ. ಮೇಲ್ಗಡೆ RCC ಕ್ಲೀನ್ ಮಾಡಿದ್ರೆ ಎಲ್ಲೆಲ್ಲ ಜಾಮ್ ಆಗಿ ನೀರು ನಿಂತಿದೆ. ಹಾಂ, ಯಾವ ರೂಮಲ್ಲೂ ಕಸ ಬಿಡ್ತಿಲ್ಲ. ನಿಮ್ಮ ಗ್ರೂಪ್ ಬಿ ಏನಂತಾರೆ, ಬ್ಯಾಂಡೇಜ್ ಏನಂತಾರೆ? ಡ್ರೆಸ್ಸಿಂಗ್. ನಿಮ್ಮ ಗ್ರೂಪ್ ಬಿ ಡ್ರೆಸ್ಸಿಂಗ್ ಮಾಡ್ತಾರೆ. ಹೇಗೆ ಅದು ಸಮಸ್ಯೆ ಅಲ್ವಾ? ಅದು ಎಲ್ಲಿದ್ದೀರಾ ನೀವೀಗ?